ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಮೈದಾ ಹಿಟ್ಟು ಬಳಸ್ತೇನೆ. ಗೋಧಿ ಹಿಟ್ಟಲ್ಲಿ ಶಂಕರಪೋಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಅದೇ ಲೋಟದಲ್ಲಿ ಒಂದು ಲೋಟ ತುಪ್ಪ ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಇದನ್ನು ತುಪ್ಪ ಮತ್ತು ಈ ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಎಲ್ಲ ಬರೋದು ಬೇಡ. ಒಂದು 2 ನಿಮಿಷ ಬಿಸಿ ಆದರೆ ಸಾಕು. ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಬಿಸಿಲಿ ಸಕ್ಕರೆ ಎಲ್ಲ ಕರಗತ್ತೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಸಕ್ಕರೆ ಎಲ್ಲ ಕರಗಿದೆ. ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದಮೇಲೆ ಇದಕ್ಕೆ ಹಿಡಿಸೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನನಗಿಲ್ಲಿ ಸುಮಾರು 3ರಿಂದ 3.5 ಲೋಟದಷ್ಟು ಗೋಧಿ ಹಿಟ್ಟು ಹಿಡಿಸಿದೆ. ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಮೈದಾ ಬೇಕಿರೋರು ಮೈದಾ ಸಹ ಹಾಕ್ಕೋಬೋದು. ನಾನು ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನೋಡಿ, ಈ ರೀತಿ ಗಟ್ಟಿಗೆ ಕಲಿಸ್ಕೋಬೇಕು. ಇದನ್ನು ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದು ಮಣೆಗೆ ಈ ರೀತಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಈ ರೀತಿ ಹಚ್ಕೋಬೇಕಾಗತ್ತೆ. ಈಗ ಒಂದು ಚಿಕ್ಕ ಉಂಡೆನ ತಗೊಂಡು ದಪ್ಪನಾಗೆ ಇದನ್ನು ಲಟ್ಟಿಸ್ಕೋಬೇಕು. ಈ ರೀತಿ ಎಡ್ಜಸ್ ಎಲ್ಲ ಈ ಥರ ಕ್ರ್ಯಾಕ್ ಬಂದೇ ಬರುತ್ತೆ, ಯಾಕಂದರೆ ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ನಮ್ಗೆ ಚಪಾತಿ ಹಿಟ್ಟಿನ ಥರ ಬರೋದಿಲ್ಲ. ಈ ಎಡ್ಜಸ್ನೆಲ್ಲ ಈಗ ನೀಟಾಗೆ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಪುನಃ ಮತ್ತೆ ನಾವು ಲಟ್ಟಿಸ್ಕೋಬೋದು, ವೇಸ್ಟ್ ಏನಾಗೋದಿಲ್ಲ. ಈ ರೀತಿ ಕಟ್ ಮಾಡಿಕೊಂಡು ಪೀಸಸ್ ಮಾಡ್ಕೊಳ್ಳೋದ್ರಿಂದ ಶಂಕರಪೋಳಿ ಶೇಪು ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಈಗ ನಾನು ಸುಮಾರು 1 ಇಂಚ್ ಅಷ್ಟು ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ತೆಳ್ಳಗೂ ಲಟ್ಟಿಸ್ಕೋಬಾರ್ದು. ಇದು ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಈಗ ಕಾದಿರೋ ಎಣ್ಣೆಗೆ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಿದು, ಯಾಕಂದರೆ ಹಿಟ್ಟು ದಪ್ಪನಾಗಿ ನಾವು ಲಟ್ಸಿರೋದ್ರಿಂದ ಬೇಯೋಕ್ಕೆ ಟೈಮ್ ಹಿಡಿಯತ್ತೆ. ನೋಡಿ, ಲೋ ಫ್ಲೇಮಲ್ಲಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದಾಗಿದೆ. ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಂಡ್ಬಿಡೋಣ. ಇದೇ ರೀತಿ ಮಿಕ್ಕಿದ ಹಿಟ್ಟನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬ ಹೆಲ್ದಿ ಕೂಡ ಹೌದು, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಾಡಿಟ್ಕೊಂಡ್ರೆ ಸಂಜೆ ಟೀ ಟೈಮ್ಗೆಲ್ಲ ಒಂದು ಒಳ್ಳೆ ಸ್ನ್ಯಾಕ್ ಇದು. ನೋಡಿ, ಇಷ್ಟು ದಪ್ಪ ಎಲ್ಲ ಪದ್ರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಹಾಕಿರೋದ್ರಿಂದ ಕ್ರಿಸ್ಪಿಯಾಗೂ ಸಹ ಬಂದಿದೆ. ನೋಡಿ, ಬಿಸ್ಕೆಟ್ ಥರ ಬಂದಿದೆ ಇದು ಶಂಕರಪೋಳಿ. ಟ್ರೈ ಮಾಡಿ ನೀವು ಸಹ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.